ವೆಲ್ಕಮ್ ಟು ಉಷಾಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಆಗಿರುತ್ತೆ. ಏನಪ್ಪ ಅಂದರೆ ನಾನು ಕೂಡ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು 2 ಮಂತ್ಸ್ ಆಗಿದೆ. ಸೊ ನನಗೆ ರಿಂಗ್ ಲೈಟ್ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದೆ, ಅದು ಕೂಡ ಬಂದಿತ್ತು. ಸೊ ಅನ್ಬಾಕ್ಸಿಂಗ್ ಮಾಡಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಇರುತ್ತೆ ಕ್ವಾಲಿಟಿ ಎಲ್ಲ ನಿಮಗೂ ಗೊತ್ತಾಗುತ್ತೆ. ಯಾರೆಲ್ಲ ತರಿಸ್ಬೇಕು ಅಂದ್ಕೊಂಡಿದ್ದೀರಾ ಮತ್ತು ರಿಂಗ್ ಲೈಟ್ ಅಂದರೆ ಏನು, ಅದ್ರ ಇನ್ಫಾರ್ಮೇಷನ್ ಎಲ್ಲ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ರಿಂಗ್ ಲೈಟ್ನ ಆರ್ಡ್ರ್ ಮಾಡಿದ್ದೆ. ರಿಂಗ್ ಲೈಟ್ ವಿತ್ ಟ್ರೈಪೋಡ್ ಕೂಡ ಆರ್ಡ್ರ್ ಮಾಡಿದ್ದೆ. ನೀವು ಸಪ್ರೇಟ್ ಬೇಕಿದ್ರೂ ತೊಗೋಬೋದು. ಮತ್ತು ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದೆಲ್ಲ ಬೇಕೇ ಬೇಕಾ, ಇದಿದ್ರೇ ನಾವು ಸ್ಟಾರ್ಟ್ ಮಾಡೋದಕ್ಕಾಗೋದು ಅಂತ ಅಂದ್ಕೊಂಡಿರ್ಬೋದು. ಬಟ್ ಆ ಥರ ಏನಿಲ್ಲ, ನೀವೊಂದು ಟ್ರೈಪೋಡ್ನ ಇಟ್ಕೊಂಡು ವಿಡಿಯೋಸ್ನ ಮಾಡ್ಬೋದು. ಇದು ಬೇಕೇ ಬೇಕು ಅಂತೇನಿಲ್ಲ. ಬಟ್ ಏನಂತ ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ವಿಡಿಯೋಸ್ ಕ್ಲಾರಿಟಿ ಚೆನ್ನಾಗಿತ್ತು ಅಂದರೆ ವ್ಯೂಸ್ ಕೂಡ ಹಂಗೆ ಚೆನ್ನಾಗಾಗುತ್ತೆ. ನೀವು ಈ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು, ನಾನು ಇದರಲ್ಲಿ ಮುಂದೆ ಸರ್ವೈವ್ ಆಗಬೇಕು ಅಂತ ಅಂದರೆ ನೀವು ಒಂದೊಂದೇ ಸ್ಟೆಪ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನನಗೆ ಇದು ಅವಶ್ಯಕತೆ ಇದೆ ಅನ್ನಿಸ್ತು. ನಾನು ಇವಾಗ ಮನೇಲಿರೋದ್ರಿಂದ ಸೊ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾಯಿಲ್ಲ. ಸೊ ನನ್ನ ಎಫರ್ಟ್ ಎಲ್ಲ ನಾನು ಯೂಟ್ಯೂಬ್ ಮೇಲೇ ಹಾಕಬೇಕಾಗಿರುತ್ತೆ. ಸೊ ಆದಷ್ಟು ನಾನು ನನ್ನ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಇದೇ ನನಗೆ ನೆಸಸರಿ ಇದೆ ಅಂತ ಅನಿಸಿದ್ದಕ್ಕೆ ನಾನು ತರಿಸಿದ್ದೀನಿ. ನೀವು ಕೂಡ ಸ್ಟಾರ್ಟಿಂಗಲ್ಲೇ ತರಿಸ್ಬೇಕಂತ ಏನಿಲ್ಲ. ನೀವು ನೋಡಿಕೊಂಡು ವಿಡಿಯೋಸ್ನ ಸ್ಟಾರ್ಟ್ ಮಾಡಿ ಆಮೇಲೆ ನಿಮಗೆ ಬಜೆಟ್ ಹೆಂಗಿರುತ್ತೋ ಆ ಥರ ನೋಡಿ ಕೂಡ ತರಿಸ್ಕೋಬೋದು. ಅರ್ನಿಂಗ್ಸ್ ಆದಮೇಲೆ ಕೂಡ ತರಿಸ್ಬೋದು. ಬಟ್ ಸ್ಟಾರ್ಟಿಂಗಿಂದ ನೀವು ಇಂಪ್ರೂವ್ ಮಾಡ್ತಾ ಹೋದರೆ ಬೇಗ ನಿಮಗೆ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ. ಸೊ ನಾನು ಇವಾಗ ಅದಕ್ಕೋಸ್ಕರ ತರಿಸಿದ್ದೀನಿ. ಇವಾಗ ನೋಡಿದ್ರಲ್ಲ ಅನ್ಬಾಕ್ಸಿಂಗ್ ಮಾಡಿರೋದು. ಇವಾಗ ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಅದು ರಿಂಗ್ ಲೈಟು ಮತ್ತು ಕೆಳಗಡೆ ಇರೋದು ಟ್ರೈಪೋಡ್. ಅದಕ್ಕೆ ಇವಾಗ ಒಂದು ಬಟನ್ ಕೊಟ್ಟಿರ್ತಾರೆ, ಅಲ್ಲಿ ಇಟ್ಬಿಟ್ಟು ಅದನ್ನು ಈ ಥರ ಫಿಕ್ಸ್ ಮಾಡ್ಕೋಬೋದು. ಈ ಥರ ತಿರುಗಿಸ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಇದು 360 ಆ್ಯಂಗಲ್ ಫುಲ್ ರೊಟೇಟ್ ಆಗುತ್ತೆ. ನೀವು ಯಾವ ಆ್ಯಂಗಲಲ್ಲಿ ಬೇಕೋ ಆ ಥರ ಆ್ಯಂಗಲಲ್ಲಿ ಇಟ್ಕೊಂಡು ನೀವು ಶೂಟ್ ಮಾಡ್ಕೋಬೋದು. ನೀವು ಈ ಥರ ಬೆಂಡ್ ಮಾಡ್ಕೋಬೋದು ಮತ್ತು ಮೇಲೆ ಕೆಳಗಡೆ ಎಲ್ಲ ಕಡೆ ಆ್ಯಂಗಲಲ್ಲೂ ನೀವು ಕಂಪ್ಲೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ನನಗೂ ಕೂಡ ಇದು ಗೊತ್ತಾಗಿಲ್ಲ. ಮೆನು ಕೊಟ್ಟಿರ್ತಾರಲ್ಲ, ಮೆನು ಕಾರ್ಡ್, ಅದನ್ನು ನೋಡಿಕೊಂಡು ನಾನು ಇನ್ಸ್ಟಾಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಟ್ರೈಪೋಡ್ನ ತೋರಿಸ್ತಾ ಇದ್ದೀವಲ್ಲ, ಈ ಟ್ರೈಪೋಡ್ ಹೈಟೂ ಕೂಡ ಅಷ್ಟೇ. ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಹೈಟ್ ಬೇಕೋ. ಅಲ್ಲಿ ಕೆಳಗಡೆ ಈ ಥರ ಬಟನ್ಸ್ ಲಾಕ್ ಮಾಡೋದು ಕೊಟ್ಟಿದ್ರಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ಹಿಂಗೆ ಮೇಲೆ ಎತ್ಕೊಂಡು ಮತ್ತೆ ಅದನ್ನು ಕ್ಲೋಸ್ ಮಾಡಿದ್ರೆ ನಿಮ್ಗೆ ಹೈಟ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಮತ್ತು ಮೇಲ್ಗಡೆ ರಿಂಗ್ ಲೈಟ್ ಕೂಡ ಅಷ್ಟೇ, ಅದು ಒಂದು ಬಾಲ್ ಥರ ಇರುತ್ತೆ. ಅದು ಎಲ್ಲ ಕಡೆ 360 ಡಿಗ್ರಿನಲ್ಲಿ ರೊಟೇಟ್ ಆಗೋದ್ರಿಂದ ನೀವು ಯಾವ ಆ್ಯಂಗಲಲ್ಲಿ ಬೇಕೋ ಎಲ್ಲ ಕಡೆನೂ ನೀವು ರೊಟೇಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೋದು ಶೂಟ್ ಮಾಡುವಾಗ. ಇದನ್ನು ಹ್ಯಾಂಡಲ್ ಮಾಡೋದನ್ನು ಕೂಡ ತುಂಬ ಸಿಂಪಲ್, ಈಸಿ ಇದೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಷ್ಟೇ. ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಗೊತ್ತಾಗಲ್ಲ, ಹೋಗ್ತಾ ಮಾಡ್ತಾಯಿದ್ರೆ ಆಟೋಮೆಟಿಕ್ ನಮಗೇ ಗೊತ್ತಾಗುತ್ತೆ. ಮತ್ತು ಇವಾಗ ನೋಡ್ತಾ ಇದ್ದೀರಲ್ಲ ರಿಂಗ್ ಲೈಟ್, ಇದು 12 ಇಂಚ್ ಇರೋ ಅಂಥದ್ದು. ಮತ್ತು ಟ್ರೈಪೋಡು 1.6 ಮೀಟರ್ ಲೆಂತ್ ಇರೋ ಅಂಥದ್ದು. ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಮಾಡೋ ಕುಕ್ಕಿಂಗ್ ವೀಡಿಯೋಸ್ ಮತ್ತು ನಾರ್ಮಲ್ ವೀಡಿಯೋಸ್ಗೆ ನನಗೆ ಇಷ್ಟು ಸಾಕು ಅನ್ನಿಸ್ತು. ಇದಕ್ಕಿಂತ ದೊಡ್ಡದಾಗಿ ಬರೋ ಅಂಥ ರಿಂಗ್ ಲೈಟ್ ಕೂಡ ಸಿಗುತ್ತೆ. ನನಗೆ ಇವಾಗ ಅಷ್ಟೊಂದು ನೆಸಸರಿ ಇಲ್ಲ. ಇವಾಗ ನಾನು ಮಾಡ್ತಾರೋ ವೀಡಿಯೋಸ್ಗೆ ಇಷ್ಟು ಸಾಕು. ಸೊ ನಾನು ಇದನ್ನು ತರಿಸಿದ್ದೀನಿ. ಇವಾಗ ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದಕ್ಕೆ ಇದು ಚಾರ್ಜಿಂಗ್ ಥರ ಬರೋದಿಲ್ಲ, ಇದು ಸ್ವಿಚ್ ಹಾಕ್ಕೊಂಡು ಇವಾಗ ಲೈಟ್ ಆನ್ ಮಾಡ್ಕೊಳ್ಳೋ ಥರ ಇದೆ ನೋಡಿ. ಇವಾಗ ನಾನು ನಮ್ಮನೇಲಿ ಸ್ವಿಚ್ ಬೋರ್ಡ್ಗೆ ನಾನು ಈ ಥರ ಕನೆಕ್ಟ್ ಮಾಡ್ಕೋತಿದ್ದೀನಿ. ಇವಾಗ ನೋಡ್ತಿರ್ಬೋದು ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಆನ್ ಆಫ್ ಮತ್ತು ಪ್ಲಸ್ ಮೈನಸ್ ಕೊಟ್ಟಿರ್ತಾರೆ. ನೀವು ಲೈಟ್ ಅಡ್ಜಸ್ಟ್ಮೆಂಟ್ ತುಂಬ ಡಾರ್ಕ್ ಆಗಬೇಕಾ ಲೈಟ್ ಆಗಬೇಕಾ ಅದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ನಿಮಗೆ ಲೈಟ್ ಎಷ್ಟು ಬೇಕೋ ಅಷ್ಟು ಆನ್ ಮಾಡ್ಕೋಬೋದು. ಮತ್ತು 3 ಮಲ್ಟಿ ಕಲರ್ಸ್ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ಅನ್ಬಾಕ್ಸಿಂಗ್ ಮಾಡಿದ್ನ ನೋಡಿದ್ವಿ ಅಲ್ವ ನಾವು. ಇವಾಗ ಈ ರಿಂಗ್ ಲೈಟ್ ಯಾವ ಥರ ಇದು ಮಾಡೋದು ಯೂಸ್ ಮಾಡೋದು ಅಂತ ನೋಡ್ತೀನಿ. ನಾನು ನೋಡಿ ಇಲ್ಲಿ ಸ್ವಿಚ್ ಬೋರ್ಡ್ ಇದೆಲ್ಲ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಆನ್ ಮಾಡಿದ್ದೀನಿ ಆಲ್ರೆಡಿ ನಾನು ರಿಂಗ್ ಲೈಟ್ನ. ನೋಡ್ತಾ ಇರ್ಬೋದು ನೀವು ಎಷ್ಟು ಬೇಕೋ ನಿಮಗೆ ಹೈಟ್ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಈ ಥರ ಆನ್ ಮಾಡ್ಕೋಬೋದು. ಇದರಲ್ಲಿ ಕಲರ್ಸ್ ಕೂಡ ಚೇಂಜ್ ಆಗಿದೆ. ನಾನು ಸ್ವಲ್ಪ ಬೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಯಾಕೆಂದರೆ ಟ್ರೈಪೋಡ್ ಈ ಕಡೆ ಸೈಡಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಈ ರಿಂಗ್ ಲೈಟ್ನ ಬೆಂಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓವರಾಲ್ ಇದಂತೂ ಕ್ವಾಲಿಟಿ ಅಂತೂ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ, ಸ್ಟ್ರೆಂತ್ ಇದೆ. ಇವಾಗ ನಾನು ಈ ಫೋನ್ನ ಹೋಲ್ಡ್ ಮಾಡಿದ್ದೀನ, ಈ ಟ್ರೈಪೋಡ್ ನಾರ್ಮಲಾಗಿ ತೊಗೊಂಡಿದ್ದೀನಿ. ಇದು ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ಬಟ್ ಇದಂತೂ ತುಂಬ ಚೆನ್ನಾಗಿದೆ, ಸ್ಟ್ರೆಂತ್ ಇದೆ. ಇಲ್ಲೇ ನೀವು ಮೊಬೈಲ್ ಕೂಡ ಹೋಲ್ಡ್ ಮಾಡಿಕೊಂಡು ಇಲ್ಲಿನ ವೀಡಿಯೋ ಮಾಡ್ಬೋದು. ಬಟ್ ಅಂತಂದರೆ ಇವಾಗ ನಾವು ತಿರುಗ್ತಾ ಇರ್ತೀವಲ್ಲ ಫೋನ್ನ, ಮತ್ತೆ ಇದನ್ನ ಹ್ಯಾಂಗೆಲ್ಲ ಸೆಟ್ ಮಾಡ್ಕೋಬೇಕು. ಸೊ ನನಗೆ ಎಕ್ಸ್ಟ್ರಾ ಟ್ರೈಪೋಡ್ ಇದ್ದರೆ ಬೆಟರ್ ಆಗಿತ್ತು. ಸೊ ಟ್ರೈಪೋಡ್ ಕೂಡ ತರಿಸಿದೆ. ನೀವು ಬೇಕಂತಂದರೆ ಸಿಂಗಲ್ ರಿಂಗ್ ಲೈಟ್ ಮಾತ್ರ ಬೇಕಾದರೂ ತೊಗೋಬೋದು.
ನನ್ನ ಮಗಳಂತೂ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನೋಡಿ, ಆಟ ಆಡ್ತಿದ್ದಾಳೆ. ಸೊ ಏನು ಮಾಡಲಿ, ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಇವತ್ತು ಬೇರೆ ವಿಡಿಯೋನ ಮಾಡಬೇಕಿದೆ. ಸೊ ಅದಕ್ಕೆ ಇದು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಆನ್ ಮಾಡಿದ್ದೀನಲ್ಲ, ನನ್ನ ಫೇಸ್ ಎಷ್ಟು ಕ್ಲಾರಿಟಿ ಇದೆ ಅಂತ ಗೊತ್ತಾಗ್ತಿದೆ ನಿಮಗೆ. ಇದನ್ನು ಆಫ್ ಮಾಡಿ ತೋರಿಸ್ತೀನಿ. ಆಫ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ರಿಂಗ್ ಲೈಟ್ ಆಫ್ ಮಾಡ್ತಿದ್ದೀನಿ. ಇವಾಗ ಆಫ್ ಮಾಡ್ತೀನಿ ನೋಡಿ, ನನ್ನ ಫೇಸ್ ಅಷ್ಟು ಕ್ಲಿಯರೆನ್ಸ್ ಕಾಣಿಸ್ತಾ ಇಲ್ಲ ನೋಡಿ. ಇವಾಗ ಆನ್ ಮಾಡಿದೆ, ನನ್ನ ಫೇಸ್ ಮೇಲೆ ಲೈಟ್ ಬೀಳ್ತಿರೋದ್ರಿಂದ ನಾನು ಹೇಳೋದೆಲ್ಲ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಕ್ಲಿಯರಾಗಿ ವಿಡಿಯೋ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಒಳ್ಳೆ ಕಂಟೆಂಟ್ನ ಕೊಟ್ಟರು ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಅಂದರೆ ಅದು ಓಡೋದಿಲ್ಲ. ನಾವು ಎಷ್ಟೇ ಚೆನ್ನಾಗಿ ಮಾಡಿ, ಎಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು ವಿಡಿಯೋ ಕ್ಲಾರಿಟಿನ ನೋಡ್ತಾರೆ. ನೋಡಿದ ತಕ್ಷಣ ಜನಗಳಿಗೆ ಇಷ್ಟ ಆದರೆ ಮಾತ್ರ ಮುಂದೆ ನೋಡ್ತಾರೆ. ಸೊ ನನಗೆ ಇದು ಅವಶ್ಯಕತೆ ಇದೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದನ್ನು ನಾನು ತರಿಸಿದ್ದು ಅಮೆಝಾನಿಂದ. ಲಿಂಕ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ. ಇದರಿಂದ ನಾನು ಯಾವುದು ಪ್ರಮೋಷನ್ ಏನೂ ಮಾಡುತ್ತಾ ಇಲ್ಲ. ನಾನು ಸ್ಟಾರ್ಟ್ ಮಾಡಿ ಇನ್ನು 2 ಮಂತ್ಸ್ ಆಗಿರೋದು. ನನಗೆ ಪ್ರಮೋಷನ್ ಅದೇನೂ ಐಡಿಯಾ ಇಲ್ಲ. ಜಸ್ಟ್ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನಂತರ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇನ್ನು ನೋಡಿದ್ರಲ್ಲ ಈ ರಿಂಗ್ ಲೈಟು ತುಂಬ ಚೆನ್ನಾಗಿದೆ. ನಿಮ್ಗೆ ಬೇಕು ಅಂತಂದರೆ ಸಪ್ರೇಟ್ ಕೂಡ ಸಿಗುತ್ತೆ. ನಿಮಗೆ ಒಂದೇ ಸಾಕು ಟ್ರೈಪೋಡ್ ಅನ್ನೋದ್ರೆ ಟ್ರೈಪೋಡ್ ಮಾತ್ರ ತೊಗೊಬೋದು. ರಿಂಗ್ ಲೈಟ್ ಸಪ್ರೇಟ್ ಬೇಕು ಅಂದರೆ ಅವಾಗಲೂ ತೊಗೋಬೋದು. ಬಟ್ ನನಗೆ 2 ಒಟ್ಟಿಗೆ ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಟ್ರೈಪೋಡ್ ಒಂದು ಎಕ್ಸ್ಟ್ರಾ ಇದ್ದರೆ ಈಸಿ ಅಂತ ಅನಿಸುತ್ತೆ. ಈಚೆ ಎಲ್ಲ ಶೂಟ್ ಮಾಡೋದಕ್ಕೆ ಎತ್ಕೊಂಡು ಹೋಗೋದಕ್ಕೆಲ್ಲ ಸಪ್ರೇಟ್ ಒಂದು ಟ್ರೈಪೋಡ್ ಇತ್ತು ಅಂದರೆ ಈಸಿ ಅಂತ ಅನಿಸುತ್ತೆ. ಸೊ ನೋಡಿದ್ರಲ್ಲ ರಿಂಗ್ ಲೈಟ್ ಅನ್ಬಾಕ್ಸ್ ಮಾಡಿ ತೋರಿಸ್ದೆ. ಈ ವಿಡಿಯೋ ಇಷ್ಟೇ, ಅನ್ಬಾಕ್ಸಿಂಗ್ನ ತೋರಿಸ್ಬೇಕಿತ್ತು. ಸೊ ಅದಕ್ಕೆ ತೋರಿಸ್ದೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಬೈ ಬೈ. ಲವ್ ಯು.